ಪ್ರತಿಯೊಂದು ವಿಚಾರವನ್ನ ನಮ್ಮ ಮುಂದಿಟ್ಟಿದ್ದಾರೆ. ಸುಮಾರು 20 ನಿಮಿಷ ಮಾತಾಡಿದ್ರೆ ತುಕಾರಾಮ, ಟೈಮ್ ನೋಡ್ಲಿಲ್ಲ ನಾನು, ಅರ್ಧ ಗಂಟೆ. ಸೊ ನಮಗೆ ಎಷ್ಟು ನಿಮಿಷ ಸಿಗುತ್ತೆ ಈಗ? 2 ಮಾತು ಅಂತ ಹೇಳಿದ್ರು. ಈಗ ಇವತ್ತಿನ ದಿನ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮನರೇಗದ ಪರವಾಗಿ ಹಾಗೂ ವಿಬಿಜಿ ರಾಮ್ಜಿ ವಿರೋಧವಾಗಿ ಪ್ರತಿಭಟನಾ ಪಾದಯಾತ್ರೆ ಕಾರ್ಯಕ್ರಮವನ್ನ ಮೈಲಾರದಿಂದ ಹೊಳಲು ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆಗೆ ಹೆಜ್ಜೆ ಜೋಡಿಸಿ ಬಂದಿದ್ದೀವಿ. ನಾನು ಯಾತ್ರೆಯ ಕೊನೆ ಭಾಗದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಮಾಡಿದ್ದಾಯ್ತು. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಸಚಿವರಾದ PT ಪರಮೇಶ್ವರ್ ನಾಯಕ್ ಅವರೇ, ತವರೂರು ಅಂತಾರೆ, ಇಲ್ಲೆಲ್ಲ ಹೆಣ್ಮಕ್ಳಿದ್ದೀರಾ, ತವ್ರ ಮನೆಗೆ ಬಂದ್ರೆ ಏನು ಟೆನ್ಷನ್ ಇರಲ್ಲ, ಹೌದಾ? ಸಮಾಧಾನವಾಗಿ ನಾವು ನಿಶ್ಚಿಂತೆಯಾಗಿ ತವ್ರ ಮನೆಯಲ್ಲಿ ಇದ್ದು ಹೋಗ್ಬೋದು. 2ನೇ ಬಾರಿ ನಾನು ಹಡಗಲಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಮೊದಲು ಕಳೆದ ವರ್ಷ ಭರತ್ ಅವರು ಇದ್ರು. ಅವತ್ತಿನ ದಿನ ಕೂಡ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಮ್ಮ ಪಕ್ಷದ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆ. ಇದು 2ನೇ ಬಾರಿ ಬರ್ತಾ ಇರೋದು. ಮತ್ತು ವೇದಿಕೆ ಮೇಲೆ ಈಗ ತಾನೇ ನಮ್ಮಲ್ಲೆಲ್ಲ ಉದ್ದೇಶಿಸಿ ಸುಮಾರು ಅರ್ಧ ಗಂಟೆ ಕಾಲ ತುಕಾರಾಮ್ ಅವರು ಮಾತಾಡಿದ್ದಾರೆ. ತುಕಾರಾಮ್ ಅವರು ಕೂಡ ನಾವು 9 ಜನ MP ಗಳಿದ್ದೀವಿ. 9 ಜನ ಕಾಂಗ್ರೆಸ್ ಪಕ್ಷದ MP ಗಳಿದ್ದೀವಿ. 28 MP ಗಳಲ್ಲಿ 9 ಜನ ಕಾಂಗ್ರೆಸ್ನವರಿದ್ದೀವಿ. 9, 28ರಲ್ಲಿ, ಹೌದಾ? ಸೊ ಇಷ್ಟು ಸಂಖ್ಯಾಬಲದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಾವು ಯಾವ ರೀತಿ ಪಾರ್ಲಿಮೆಂಟ್ ನಲ್ಲಿ ಇದೀವಿ ಅನ್ನೋದನ್ನ ನೀವು ಯಾರು ಟಿವಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಸೆಟ್ ಟಿವಿ ಅಂತ ಬರುತ್ತೆ, ನೋಡ್ತಾ ಇರ್ಬೋದು ಕೆಲವರು, ಅಥವಾ ಬರೀ ವಾಟ್ಸ್ಆಪ್ ರೀಲ್ ಅಷ್ಟೇ ನೋಡ್ತೀರಾ. ಸನ್ಸೆಟ್ ಟಿವಿ ಅಂತ ಬರುತ್ತೆ. ಅದರಲ್ಲಿ ನಾವು ಸದನದಲ್ಲಿ ಏನೇ ವಿಚಾರಗಳನ್ನ, ನಮ್ಮ ರಾಜ್ಯದ ವಿಚಾರಗಳಿರ್ಬೋದು, ನಮ್ಮ ಕ್ಷೇತ್ರದ ವಿಚಾರಗಳನ್ನ ಮತ್ತು ಬೇರೆ ಬೇರೆ ಸಮಾಜದ ಸೆಕ್ಟರ್ ವಿಚಾರಗಳನ್ನ ಎತ್ತಿದಾಗ ಅದೆಲ್ಲರೂ ಕೂಡ ಸನ್ಸೆಟ್ ಟಿವಿನಲ್ಲಿ ಬರುತ್ತೆ. ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನ ನಮ್ಮ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಅಲ್ಲೂ ಕೂಡ ಬಹಳ ಒಂದು ಅಥಾರಿಟೇರಿಯನ್ ರೂಲ್, ಎಲ್ಲ ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ. ಅಥಾರಿಟೇರಿಯನ್ ರೂಲ್ ನಲ್ಲಿ ಬಹಳನೇ ಸೂಕ್ಷ್ಮತೆಯಿಂದ ನಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ. ನಾವೇನ್ ಮಾತಾಡ್ತೀವಿ, ಎಷ್ಟೊತ್ತು ಮಾತಾಡ್ತೀವಿ ಅನ್ನೋದನ್ನ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಯೋಗಿ ಅವರೇ, ಹಿರಿಯರಾದ ಚಂದ್ರಶೇಖರ್ ಭಟ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೊಟ್ರೇಶ್ ಅವರೇ, ಹನುಮಂತಪ್ಪನವರೇ, PDCC ಬ್ಯಾಂಕ್ ನಿರ್ದೇಶಕರಾದ ವಿಜಯಕುಮಾರ್ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚನ್ನಬಸಪ್ಪನವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಪಕ್ಷದ ಸಹೋದರ ಸಹೋದರಿಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಈ ತಾನೇ ಪಾದಯಾತ್ರೆಯಲ್ಲಿ ಕಾಲ್ನಡಿಗೆಯ ಮೂಲಕ ಇಲ್ಲಿ ಬಂದು ಮನ್ರೇಗಾ ಕಾರ್ಡ್ ಹೋಲ್ಡರ್ಸ್ ಆಗಿ ನೀವು ಸುಮಾರು ವರ್ಷಗಳಿಂದ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಹಾಗೂ ಮಾಧ್ಯಮದವರಿಗೆ ನಾನು ಸಂಜೆಯ ವಂದನೆಗಳನ್ನ ಹೇಳಿಕ್ ಬಯಸ್ತೀನಿ. ಈಗ ಚುನಾವಣೆ ಸಂದರ್ಭದಲ್ಲಿ ಮಾತಾಡಿರೋದು, ಅದಾದ್ಮೇಲೆ ಪಾರ್ಲಿಮೆಂಟ್ ನಲ್ಲಿ ಜಾಸ್ತಿ ಮಾತು, ಮತ್ತೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಜಾಸ್ತಿ ಮಾತುಗಳಾಗಿರ್ತವೆ. ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಮನ್ರೇಗಾ ಯೋಜನೆ, ಮೊದಲು ಇವತ್ತಿನ ವಿಷಯಕ್ಕೆ ಬರೋಣಂತೆ. ಮನ್ರೇಗಾ ಮತ್ತೆ ವಿಬಿಜಿ ರಾಮ್ಜಿ ಅಂತ. ಮನ್ರೇಗಾ ಯೋಜನೆ ಸುಮಾರು 20 ವರ್ಷ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ ಮನ್ರೇಗಾ ಯೋಜನೆಯನ್ನ ಆಗಿನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿತ್ತು. ಈ ಯೋಜನೆಯನ್ನ ತಂದಿರೋ ಉದ್ದೇಶ ಏನಿತ್ತು ಅಂದ್ರೆ, ಈಗ ಮಹಾತ್ಮ ಗಾಂಧೀಜಿಯವರ ಹೆಸರು ಇದಕ್ಕೆ ಇಟ್ಟಿದ್ದೀವಿ. ಯಾಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ಇದಕ್ಕೆ ಇಟ್ಟಿದ್ದೀವಿ? ಯಾಕಂದ್ರೆ ನಮ್ಮ ಫಾದರ್ ಆಫ್ ಆ ನೇಷನ್ ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿಯವರಿಗೆ. ಅವರು ಹಳ್ಳಿಗಳಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಿದ್ರು. ಮತ್ತು ನಮ್ಮ ಸಂವಿಧಾನದ ರಚನಾಕಾರರಾದ ಅಂಬೇಡ್ಕರ್ ಅವರಾದಿಯಾಗಿ ವಿಕೇಂದ್ರೀಕರಣ, ನಾವೇನು ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ನಾವೇನು ಸೆಂಟ್ರಲ್ ಗವರ್ಮೆಂಟು, ಸ್ಟೇಟ್ ಗವರ್ಮೆಂಟು, ಮತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಇರುತ್ತೆ. ಪಂಚಾಯತ್ಗಳಲ್ಲಿ ನಮ್ಮ ಪಂಚಾಯತ್ ಮೆಂಬರ್ಸು ತೀರ್ಮಾನ ಮಾಡಬೇಕು, ನಮ್ಮ ಪಂಚಾಯತ್ ನಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗಳಾಗಬೇಕು, ಎದರ ಅವಶ್ಯಕತೆ ಇದೆ, ಯಾರ್ಯಾರು ಜಾಬ್ ಕಾರ್ಡ್ ನಾ ಕೆಲಸ ಮಾಡ್ತೀನಿ ಅಂದ್ರೆ ಅವರು ನೋಂದಣಿ ಮಾಡ್ಕೊಳ್ತಾರೆ, ಅಂಥವ್ರಿಗೆ
ಸರ್ಕಾರ ಅವರಿಗೆ ಕೆಲಸ ಕೊಡಬೇಕು ಮತ್ತು 3 ದಿನಗಳ ಖಾಯಂ ಉದ್ಯೋಗ ಕೊಡಬೇಕು. ಸೊ ಈ ರೀತಿಯಂತಹ ಒಳ್ಳೆ ಯೋಜನೆ ಮತ್ತು ಮೊದಲು ಮನ್ರೇಗಾ ಯೋಜನೆಯಲ್ಲಿ 90-10 ಸೆಂಟರ್ 90 ಭಾಗ, ಸ್ಟೇಟ್ 10 ಭಾಗ ಅಷ್ಟೇ ನಾವು ಭರ್ತಿ ಮಾಡಬೇಕಾಗಿತ್ತು ಮನ್ರೇಗಾನಲ್ಲಿ. ಈಗ ಇರುವಂತಹ ಹೊಸ ಯೋಜನೆ VBG ರಾಮ್ಜಿ. ನೋಡಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಕೊನೆಯ 4 ಪದಗಳು ಏನ್ ಹೇಳಿದ್ರು ಹೇಳ್ರಿ? 2 ಪದ ಗುಂಡೇಟ್ ಹಾಕಿದಾಗ ಏನ್ ಹೇಳಿದ್ರು ನೋಡ್ರಿ, ಹಿಂದ್ಗಡೆ ಹೇಳ್ತಾ ಇದ್ದಾರೆ, ಮುಂದ್ಗಡೆಯಿಂದ ಎಲ್ಲೂ ಬರ್ತಾ ಇಲ್ಲ. ಅವರು ಕೂಡ ರಾಮನನ್ನ ನೆನೆಸಿದ್ರು, ಹೇ ರಾಮ್ ಅಂತ ನೆನೆಸಿ ಅವರು ಗುಂಡೇಟಿಗೆ ಬಲಿಯಾದರು. ಸೊ ನಮ್ಗೆಲ್ಲರಿಗೂ ಶ್ರೀರಾಮನ ಬಗ್ಗೆ ಅಷ್ಟೇ ಅಭಿಮಾನ ಇದೆ. ದಯವಿಟ್ಟು ನಮ್ಮಲ್ಲಿ ಕೋಮುವಾದಿ ಆಡಳಿತವನ್ನ ತರಬೇಡ್ರಿ ಅಂತ ನಾವು ಬಿಜೆಪಿ ಸರ್ಕಾರಕ್ಕೆ ಇವತ್ತಿನ ದಿನ ಹೇಳ್ಬೇಕಾಗಿದೆ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ. ದಯವಿಟ್ಟು ನಮ್ಮನ್ನು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮತ್ತು ರಾಜ್ಯಗಳ ಆಧಾರದ ಮೇಲೆ ನಮ್ಮನ್ನು ವಿಭಜಿಸಬೇಡ್ರಿ. ನಮ್ಮನ್ನೆಲ್ಲ ರಕ್ಷಿಸುವಂತಹ ಸಂವಿಧಾನ ನಮ್ಮೆಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟಿದೆ. ಅಂತಹ ಸಂವಿಧಾನದಲ್ಲಿ ನಾವು ಗೌರವ ಪೂರ್ವಕವಾಗಿ ಲೀಗಲ್ ರೈಟ್ ಟು ವರ್ಕ್ ಅನ್ನೋದು ಮನ್ರೇಗಾದಲ್ಲಿದೆ. ಆದ್ರೆ ಈಗ VBG ರಾಮ್ಜಿನಲ್ಲಿ ತದ್ವಿರುದ್ಧವಾಗಿದೆ. ಇದೆಲ್ಲ ನಮ್ಮ ರೈತ ಬಾಂಧವರು ಮತ್ತು ಮನ್ರೇಗಾದಲ್ಲಿ ಸುಮಾರು 60% ಮಹಿಳೆಯರಿದ್ದೀವಿ. ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ? SC ST ಜನಾಂಗ, ಆಮೇಲೆ ಕಾರ್ಮಿಕರು, ರೈತ ಬಾಂಧವರು ಸುಮಾರು 60% ಮಹಿಳೆಯರೇ ಇದ್ದೀವಿ. ಮತ್ತು ಇಡೀ ದೇಶದಲ್ಲಿ ಸುಮಾರು 6 ಕೋಟಿ ಕುಟುಂಬಗಳು ಮನ್ರೇಗಾದಿಂದ ಬರುವಂತಹ ಹಣದಿಂದ ತಮ್ಮ ಮನೆಯ ಜವಾಬ್ದಾರಿಯನ್ನು ನಡೆಸ್ತಾ ಇದ್ದಾರೆ. ಕೋವಿಡ್ ಸಂದರ್ಭ ಎಲ್ಲರಿಗೂ ನೆನಪಿದೆ ಅಲ್ವಾ? ಅವಾಗ ಮನ್ರೇಗಾ ಅನ್ನೋದು ನಮಗೆ ಆರ್ಥಿಕವಾಗಿ ಒಂದು ಒಳ್ಳೆಯ ಸಹಾಯ ಆಯ್ತು ನಮ್ಮ ಜೀವನೋಪಾಯಕ್ಕೆ. ಸೊ ಅಂತಹ ಒಳ್ಳೆ ಯೋಜನೆಯನ್ನ ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯಗಳ ಮೇಲೆ ಸುಮಾರು 40% ಅಷ್ಟು ಆರ್ಥಿಕ ಹೊರೆಯನ್ನ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. 90 ಭಾಗ ಏನೋ ವೇಟ್ ಇತ್ತು, ಅದರಲ್ಲಿರುವಂತಹ 40 ಭಾಗ ರಾಜ್ಯಕ್ಕೆ ಕೊಟ್ಟು ಕೇವಲ 60 ಭಾಗವನ್ನ ಅವ್ರು ಇಟ್ಕೊಂಡಿದ್ದಾರೆ. ಸೊ ಇದರಿಂದ ಕ್ರಮೇಣವಾಗಿ ಮತ್ತು ಸಂಪೂರ್ಣ ಈ ಒಂದು ಗ್ರಾಮದಲ್ಲಿ ಏನಾದ್ರೂ ಕಾಮಗಾರಿ ಆಗ್ಬೇಕು ಅಂದ್ರೆ ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ. ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು, ನಿಮ್ಮ ಮನೆಯಲ್ಲಿ ಏನು ಕುಂದುಕೊರತೆ ಇರೋದು ದೂರದಲ್ಲಿರುವಂತಹ ಬೆಂಗಳೂರಿನಲ್ಲಿರೋರಿಗೆ ಗೊತ್ತಿರುತ್ತಾ ಅಥವಾ ನಿಮ್ಮ ಮನೆಯಲ್ಲಿರೋರಿಗೆ ಗೊತ್ತಿರುತ್ತಾ? ಹೌದಾ? ದಿನನಿತ್ಯ ಅನುಭವಿಸೋರು ನಾವು, ಅಲ್ಲಿ ಬಳಸೋದು ಅಸೆಟ್ಸ್ ನ ನಾವು. ಸೊ ಕುಂದುಕೊರತೆ ನಮಗೆ ಗೊತ್ತಿರುತ್ತೆ, ಕೇಂದ್ರ ಸರ್ಕಾರಕ್ಕೆ ಹೇಗೆ ಗೊತ್ತಿರ್ಲಿಕ್ಕೆ ಸಾಧ್ಯ? ಸೊ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ಕೆಲಸಗಳು ಅಲ್ಲಿ ತೀರ್ಮಾನ ಆಗುತ್ತೆ. ಜೊತೆಗೆ ಪ್ರತಿಯೊಂದು ಪಂಚಾಯತ್ಗೂ ಕೂಡ ಸಮಾನವಾಗಿ ಫಂಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಅದು ಸಂಪೂರ್ಣ ಕೇಂದ್ರದ ಒಂದು ಹಿಡಿತದಲ್ಲಿರುತ್ತೆ. ಯಾವ ಗ್ರಾಮಕ್ಕೆ ಎಷ್ಟು ದುಡ್ಡು ಕೊಡಬೇಕು, ಇದು ಬಿಜೆಪಿ ಆಡಳಿತ ರಾಜ್ಯನ ಪಂಚಾಯತ, ಇದು ಕಾಂಗ್ರೆಸ್ ಆಡಳಿತ ಪಂಚಾಯತ, ಇದೆಲ್ಲದನ್ನು ಡಿಸೈಡ್ ಮಾಡಿ ಅವರು ಫಂಡ್ಸ್ ನ ರಿಲೀಸ್ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಅದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಸಂಪೂರ್ಣ ನಮ್ಮ ಸಂವಿಧಾನದ ವಿರೋಧವಾಗಿರುವಂತಹ ಆಕ್ಟ್ ಇದು VBG ರಾಮ್ಜಿ. ಇದ್ರ ಜೊತೆಗೆ ನಮ್ಮ ರಾಜ್ಯಗಳಲ್ಲಿ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ನಿಮಗೆಲ್ಲ ಗೊತ್ತಿದೆ ಬಿತ್ತನೆ ಇರುವಂತಹ 60 ದಿನಗಳು, 125 ದಿನ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಬಿತ್ತನೆ ಮತ್ತು ರೈತಾಪಿ ಚಟುವಟಿಕೆಗಳು ಇರುವಂತಹ 60 ದಿನಗಳಲ್ಲಿ ನಾವು ಕೂಲಿ ಕೊಡೋ ಹಾಗಿಲ್ಲ. ಸೊ ಆಗ ಏನಾಗುತ್ತೆ, 60 ದಿನ ನಾವು ಏನ್ ಮಾಡ್ಬೇಕು ಅನ್ನೋದು ನೀವೆಲ್ಲರೂ ನೀವು ಪ್ರಶ್ನೆ ಹಾಕೋಬೇಕು. ಜಾಬ್ ಕಾರ್ಡ್ ಹೋಲ್ಡರ್ಸ್ಗೆ ಮೊದಲು ನಿಮಗೆ ಸರ್ಕಾರ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಿಮಗೆ ನಾವು ದುಡ್ಡು ಕೊಡ್ಬೇಕು ಅನ್ನೋಂತಹ ಕಾನೂನು ಕೂಡ ಇತ್ತು. ಈಗ ಅದೇನಿಲ್ಲ, ನಿಮಗೆ ವರ್ಷದಲ್ಲಿ 60 ದಿನ ಕೆಲಸ ಕೊಡೋ ಹಾಗಿಲ್ಲ, ನಿಮ್ಮ ಮನೆಗಳಿಗೆ ದುಡ್ಡು ಬರೋದಿಲ್ಲ. 60 ದಿನ ನಿಮ್ಮ ಮನೆಯ ಜವಾಬ್ದಾರಿ ಯಾವ ರೀತಿ ನಡೆಸ್ತೀರಾ ಅಂತ ತೀರ್ಮಾನ ಮಾಡ್ಬೇಕಾಗ್ತದೆ. ಇದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ KPCC AICC ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಸೋನಿಯಾ ಗಾಂಧೀಜಿ ಅವರು, ರಾಹುಲ್ ಗಾಂಧೀಜಿ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ರಾಜ್ಯಾದ್ಯಂತ ದೇಶಾದ್ಯಂತ
ಪ್ರತಿಭಟನೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ, ನಮ್ಮ ಆಕ್ಟಿವ್ ಜಾಬ್ ಕಾರ್ಡ್ ಹೋಲ್ಡರ್ಸು, ನಮ್ಮ ರೈತರು, ನಮ್ಮ ಮಹಿಳೆಯರು, ಗ್ರಾಮೀಣ ಭಾಗದ ಜನತೆ ಈ ಸಂಪೂರ್ಣ ಆಕ್ಟಿನ ಒಂದು ಬಟ್ಟೆನಲ್ಲಿ ಎಳೆ ಎಳೆ ದಾರ ಇರುತ್ತಲ್ಲ, ಸೊ ಆ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೀವು ಸಂಪೂರ್ಣ ಅರ್ಥ ಮಾಡ್ಕೊಳ್ಳಿ ಅಂತ ಇವತ್ತಿನ ದಿನ ನಾವೆಲ್ಲರೂ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಮತ್ತೆ ಈ ಒಂದು ಆಕ್ಟ್ ನಲ್ಲಿ ನಾನು ಹೇಳ್ದಂಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಕಂಟ್ರೋಲ್ ಇರುತ್ತೆ, ಪಂಚಾಯತಿನ ಕಂಟ್ರೋಲ್ ಇರೋದಿಲ್ಲ, ರಾಜ್ಯ ಸರ್ಕಾರದ ಕಂಟ್ರೋಲ್ ಇರೋದಿಲ್ಲ. ಜೊತೆಗೆ ಈ ಸುಮಾರು ಯೋಜನೆಗಳು ಕೇಂದ್ರ ಸರ್ಕಾರದ್ದು ಫಸ್ಟ್ ರಾಜ್ಯಗಳ ಮೇಲೆ ಹೊರೆ ಹಾಕೋದು, ನಿಧಾನಕ್ಕೆ ಅವರು ಆ ದುಡ್ಡನ್ನ ಕಡಿತ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಯಾವುದೇ PD ಆಫೀಸರ್ನ ಹೋಗಿ ಕೇಳ್ರಿ, 15 ಫೈನಾನ್ಸ್ ಕಮಿಷನ್ ಇಂದು ದುಡ್ಡು ಜನವರಿ ತಿಂಗಳಿಂದ ಅದು ರಿಲೀಸ್ ಆಗಿಲ್ಲ ಕೇಂದ್ರ ಸರ್ಕಾರದಿಂದ. ಸೊ ಯಾವ ರೀತಿ ಕಾಮಗಾರಿಗಳನ್ನ ಮಾಡಬೇಕು, ಕೆಲಸಗಳ ಅಭಿವೃದ್ಧಿ ಯಾವ ರೀತಿ ಆಗ್ಬೇಕು, ಎಲ್ಲರೂ ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಜಲ್ ಜೀವನ್ ಮಿಷನ್ ಕೇಳಿದಿರಲ್ಲ ಎಲ್ಲರೂ, 24 ತಾಸು ನಲ್ಲಿ ನೀರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತ ನಲ್ಲಿಗಳನ್ನ ಹಾಕಿ ಹೋಗಿದ್ದಾರೆ. ಇಲ್ಲೆಲ್ಲ ಆಗಿದೆನಾ GJM ಮಿಷನ್? ಆಗಿಲ್ಲ. ಇಲ್ಲಿ ಪೈಪ್ಲೈನ್ ಇದೆ, ನೀರ್ ಬರ್ತಾ ಇಲ್ಲ, ನೀರಿಲ್ಲ. ದಾವಣಗೆರೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಕ್ಸಸ್ಫುಲ್ ಕನೆಕ್ಷನ್ಸ್ ಆಗಿದ್ದಾವೆ. ಸೊ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಸುಮಾರು ಕಡೆ ಇದು ಸಾಕಷ್ಟು ಲೋಪದೋಷಗಳಿವೆ GJM ನಲ್ಲಿ, ಅದನ್ನು ಕೂಡ ಫಂಡ್ ರಿಲೀಸ್ ಮಾಡ್ತಾ ಇಲ್ಲ. ಕ್ರಮೇಣವಾಗಿ ಪ್ರೆಸ್ನವ್ರು ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಈಗ ಇದನ್ನ ಸಂಪೂರ್ಣ ಸ್ಕೀಮ್ ಬದಲಾಯಿಸ್ಬಿಟ್ಟು ಹೆಸರು ಬದಲಾಯಿಸಿ ಅದರ ಒಂದು ಫಂಡಿಂಗ್ ಸಂಪೂರ್ಣ ಸ್ಟೇಟ್ ಗವರ್ಮೆಂಟ್ ಮೇಲೆ ಹಾಕಿ ನಿಧಾನಕ್ಕೆ ಈ ಸ್ಕೀಮ್ ನ ಮುಚ್ಚಿ ಹಾಕ್ತಾರೆ. ನಿಮಗೆ ಏನು 125 ದಿನದ ಕೂಲಿ ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ತಿಂಗಳಲ್ಲೇ ಇದಕ್ಕೆ ವಿರೋಧವಾಗಿ ಪ್ರತಿಭಟನೆ ಮಾಡಿದ್ವಿ. ನಾವು ಕೇಳಿದೇನು ಅಂದ್ರೆ, BBG ರಾಮ್ಜಿ ಆಕ್ಟ್ ಪಾಸ್ ಮಾಡುವ ಮುನ್ನ ನೀವು ಯಾವುದೇ ಆದ ಸ್ಟೇಟ್ ಗವರ್ಮೆಂಟ್ ರಾಜ್ಯ ಸರ್ಕಾರದ ಜೊತೆಗೆ ಏನಾದ್ರು ಮೀಟಿಂಗ್ ಮಾಡ್ಕೊಂಡಿದ್ರ, ಅವರ ಒಂದು ಫೀಡ್ಬ್ಯಾಕ್ ತಗೊಂಡಿದ್ರ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ವಿ. ಎರಡನೇ ಪ್ರಶ್ನೆ ಕೇಳಿದ್ದೇನು ಅಂದ್ರೆ, ನಮ್ಮ ರೈತ ಬಾಂಧವರನ್ನ ನೀವು ಮುಖಂಡರನ್ನ ನೀವು ಮಾತಾಡ್ಸಿದ್ರ, BBG ರಾಮ್ಜಿನಲ್ಲಿರುವಂತಹ ಏನೇನು ಗೈಡ್ಲೈನ್ಸ್ ಇದೆ ಅದು ನಮ್ಮ ರೈತ ಪರವಾಗಿ, ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಪರವಾಗಿದೆನಾ ಅಂತ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದೀವಿ. ಜೊತೆಗೆ ಈ ಒಂದು ರಾಜ್ಯ ಸರ್ಕಾರ ಸತತವಾಗಿ CM ಅವರು ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, GDP ನಲ್ಲಿ ನಮ್ಮ ಕರ್ನಾಟಕ ಸ್ಟೇಟು ನಂಬರ್ 1 ಇದೆ. GST ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಇಡೀ ಭಾರತ ದೇಶದಲ್ಲಿ ಸೆಕೆಂಡ್ ಇದೀವಿ. ಮಹಾರಾಷ್ಟ್ರ ಆದ್ಮೇಲೆ ಸೆಕೆಂಡ್ ಬರೋದೇ ನಮ್ಮ ಕರ್ನಾಟಕ. ನಾವು ಕೊಡುವಂತಹ ಪ್ರತಿ 1 ರೂಪಾಯಿ ತೆರಿಗೆ ಹಣ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ ಎಷ್ಟು ಗೊತ್ತಿದ್ದೀರಾ? CM ಅವ್ರು ಎಲ್ಲ ಕಡೆ ಹೇಳ್ತಾರೆ, 1 ರೂಪಾಯಿ ನಾವು ಕೊಟ್ರೆ ನಮಗೆ ಬರ್ತಾ ಇರೋದು ಬರೀ 15 ಪೈಸಾ. ಈ 15 ಪೈಸದಲ್ಲಿ ನಿಮ್ಮ ರಾಜ್ಯದ ಒಂದು ಬಜೆಟ್ ನ ನೀವು ಪ್ರಸ್ತಾಪ ಮಾಡ್ರಿ ಅಂತಾರೆ. ಈಗ ಮುಂದಿನ ತಿಂಗಳು ಮಾರ್ಚ್ 9th ಇದರ 6th ಸ್ಟೇಟ್ ಬಜೆಟ್ 9 ಅಲ್ರ 9th ರಾಜ್ಯದ ಬಜೆಟ್ ಹೇಳ್ತಾರೆ. ಪಂಚ ಗ್ಯಾರಂಟಿ 6 ಅಲ್ವಾ? ನಾನು ಅದಕ್ಕೆ ಸೆಂಟರ್ ಮುಗೀತಲ್ರಿ, ನಮ್ದು ಮುಗಿದಿದೆ. ಮಾರ್ಚ್ 6ನೇ ತಾರೀಕು ಬಜೆಟ್ ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾರೆ. ನಮ್ಮಲ್ಲಿರುವಂತಹ ಏಮ್ಸ್ ಸಂಸ್ಥೆ, ಏಮ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಮೆಡಿಕಲ್ ಹಾಸ್ಪಿಟಲ್. ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ಏಮ್ಸ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ಕೇರಳ ಬಿಟ್ರೆ ಕರ್ನಾಟಕದಲ್ಲಿ ಏಮ್ಸ್ ಸಂಸ್ಥೆ ಇಲ್ಲ. ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಸ್ಟೇಟ್ ನಲ್ಲಿ 1-2 ಏಮ್ಸ್ ಸಂಸ್ಥೆ ಇದಾವೆ. ಆದ್ರೆ ಕರ್ನಾಟಕದಲ್ಲಿ 1 ಏಮ್ಸ್ ಸಂಸ್ಥೆ ಇಲ್ಲ. ಇದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ಹಣಕಾಸಿನ ಮಂತ್ರಿಗಳಾಯ್ತು, ಪ್ರೈಮ್ ಮಿನಿಸ್ಟರ್ ಆಯ್ತು, ಸತತವಾಗಿ ಹೋಗಿ ಅವರು ಬಜೆಟ್ ನಲ್ಲಿ ನಮಗೆ ಬರ್ಬೇಕಾಗಿರೋದ 11,000 ಕೋಟಿ, 1 ಲಕ್ಷ ಕೋಟಿ ಬರ್ಬೇಕು, ಆ ಅಮೌಂಟ್ ನ ದಯವಿಟ್ಟು ರಿಲೀಸ್ ಮಾಡ್ರಿ. ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಯ್ತು, ನಮ್ಮ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ವರ್ಕ್ಸ್ ಆಯ್ತು, ಮತ್ತೆ ಏಮ್ಸ್ ಸಂಸ್ಥೆಗಳು, ಇವೆಲ್ಲದಕ್ಕೂ ಕೂಡ ಬೇಕಾಗಿದೆ ಅಂತ ಹೋಗಿ ಕೇಳಿದ್ರು ಕೂಡ ಕೇಂದ್ರ ಸರ್ಕಾರದಲ್ಲಿ
ಸತತವಾಗಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನ ನೀವು ಅರ್ಥ ಮಾಡ್ಕೊಳ್ರಿ. ನಾನೀಗ 26 ವರ್ಷ ಆಗಿದೆ ಶಾಮನೂರ್ ಕುಟುಂಬದ ಸೊಸೆಯಾಗಿ. ನಾನು ಫಸ್ಟ್ ಟೈಮ್ ಮದುವೆ ಆಗಿದ್ದ ವರ್ಷನೇ ನಮ್ಮ ಮಾವನವರಾದ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಅವ್ರ ಪರವಾಗಿ ಚುನಾವಣೆ ಕ್ಯಾನ್ವಸಿಂಗ್ ಹೋಗಿದ್ದು. ಮದುವೆ ಆಗಿದ್ದು ಫೆಬ್ರವರಿನಲ್ಲಿ, ಏಪ್ರಿಲ್ನಲ್ಲಿ ಕ್ಯಾನ್ವಸಿಂಗ್ ಮಾಡಿದೆ ಅವ್ರ ಪರವಾಗಿ, ಮಾರ್ಚ್ ಏಪ್ರಿಲ್ ಬೈ ಎಲೆಕ್ಷನ್ ಅಲ್ಲಿ. ಅವಾಗ ಹೋದಾಗ ಪ್ರತಿಯೊಂದು ಮನೆಗೆ ಹೋಗಿ ಏನ್ ಹೇಳ್ತಿದ್ದೆ ಗೊತ್ತಾ? ಅಮ್ಮ ಇಂದ್ರಮ್ಮನ್ ಕಾಂಗ್ರೆಸ್ಸಿಗೆ ವೋಟ್ ಮಾಡಿ, ಇಂದ್ರಮ್ಮನ್ ಕಾಂಗ್ರೆಸ್ಸಿಗೆ ವೋಟ್ ಮಾಡಿ. ಅಷ್ಟು ಸುಲಭವಾಗಿದೆ. ಇಲ್ಲಿರೋ ಸಾಕಷ್ಟು ಜನ ಹಿರಿಯರಿದ್ದೀರ, ನಿಮ್ಗೆಲ್ಲ ನೆನಪಿದೆ ಅಲ್ವಾ? ಇಂದ್ರಮ್ಮನ್ ಕಾಂಗ್ರೆಸ್, ಇಂದ್ರಮ್ಮನ್ ಪಕ್ಷಕ್ಕೆ ವೋಟ್ ಮಾಡ್ಲಿ ಅಂತ. ಈಗ ಏನಾಗ್ತಾ ಇದೆ ಅಂತ, ಯಾಕೆ ಸರ್ಕಾರ ಯಾವ ರೀತಿ ಇದೆ, ಸರ್ಕಾರದಲ್ಲಿರುವಂತಹ ಪಕ್ಷದ ಒಂದು ವಿಷನ್ ಏನಿದೆ, ಯಾವ ರೀತಿ ಇಡೀ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ, ಅದನ್ನ ನೀವು ದಯವಿಟ್ಟು ಯೋಚನೆ ಮಾಡ್ರಿ. ಬಹಳ ಸಲೀಸಾಗಿ RSS ವರ್ಕರ್ಸು ನಮ್ಮ ಮಕ್ಕಳನ್ನ ಒಂದು ಸ್ಲೋ ಪಾಯ್ಸನಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ವಾಟ್ಸ್ಆ್ಯಪ್ ಮೂಲಕ ಇರ್ಬೋದು ಮತ್ತು ನ್ಯಾಷನಲ್ ಮೀಡಿಯಾ, ಎಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನ ಒಂದು ಅನ್ಬಯಸ್ಡ್ ಅಂತ ಹೇಳ್ತೀವಲ್ಲ, ಪಕ್ಷಾತೀತವಾಗಿ ನಮಗೆ ಆ ಒಂದು ಸ್ವಾತಂತ್ರ್ಯನೇ ಇಲ್ಲ ವ್ಯಕ್ತ ಮಾಡ್ಲಿಕ್ಕೆ. ಸೊ ಈ ರೀತಿ ಎಲ್ಲಾ ಸಂಸ್ಥೆಗಳನ್ನ, ಜೊತೆಗೆ ಸೋಷಿಯಲ್ ಮೀಡಿಯಾವನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾವು ಮನ್ರೇಗಾ ವಿರೋಧವಾಗೂ ಒಂದು ಕಾಂಗ್ರೆಸ್ ಪಕ್ಷದಿಂದ ಒಂದು ವಿಡಿಯೋ ಮಾಡಿದ್ವಿ. ಸುಮಾರು ಜನ ಯುವಕರು ಇಲ್ಲಿ ನೋಡಿರ್ಬೋದು. ಆ ವಿಡಿಯೋವನ್ನ ನೋಡ್ಬಿಟ್ಟು ಈಗ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಅವರು ಒಂದು ಕಾನೂನು ತರ್ತಾ ಇದ್ದಾರೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಇದರ ಮೂಲಕ ನಾವೇನೇ ವಿಡಿಯೋ ಮಾಡಿದ್ರು ಕೂಡ ಅದ್ರ ಮೇಲೂ ಕಡಿವಾಣ ಹಾಕ್ಬೇಕಂತ. ಸೊ ಆ ಸ್ವಾತಂತ್ರ್ಯ ಕೂಡ ನಮಗಿಲ್ಲ. ಸೊ ಈ ರೀತಿ ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡಿದ್ರೆ ಯಾವ ರೀತಿ ಒಬ್ಬ ವ್ಯಕ್ತಿ ಉಸಿರಾಡ್ಬೇಕು, ಯಾವ ರೀತಿ ನಮ್ಮ ಜನರ ಸಮಸ್ಯೆಗಳನ್ನ ನಾವು ಎಲ್ಲಿ ಹೇಳ್ಕೊಡ್ಬೇಕು ಅಂತ. ಅಲ್ಲಿ ಪಾರ್ಲಿಮೆಂಟ್ ಕುತ್ಕೊಂಡಾಗ ಇಷ್ಟರ ಮಾತಾಡಕ್ ಬಿಡ್ತೇವೆ. ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು LOPಗಳಿದಾರಲ್ಲ, ಈಗ ಮಾತಾಡ್ತಾ ಇರ್ತೀವಿ, ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಕಂಟ್ರೋಲರ್, ಸ್ಪೀಕರ್ ಸಭಾಪತಿಗಳ ಕೈಯಲ್ಲಿರುತ್ತೆ. ನಮ್ ಕ್ಯಾಮ್ರಾ ಆಫ್ ಆಗುತ್ತೆ, ನಾವ್ ಏನ್ ಮಾತಾಡ್ತೀವಿ ಎಲ್ಲೂ ಬರೋದಿಲ್ಲ ಹೊರಗೆ. ಸೊ ಈ ರೀತಿ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್, ಲೋಕಸಭೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನಾವು 9 ಜನ ಅವಕಾಶ ಹುಡ್ಕೊಂಡು ಸಮಯ ಕೇಳ್ಕೊಂಡು ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮನ್ನು ವೋಟ್ ಮಾಡಿ ಗೆಲ್ಲಿಸಿದಂತಹ ಜನತೆಗೆ ನಾವು ಚಿರಋಣಿಯಾಗಿರ್ಬೇಕು. ನಾವು ವಿ ಆರ್ ಅಕೌಂಟಬಲ್ ಟು ಯು ಅಂತ ಹೇಳ್ತೀವಲ್ಲ, ಆ ಅಕೌಂಟಬಿಲಿಟಿ ನಾವು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವೇನು ಉತ್ತರ ಕೊಡೋಣ? ಹೌದಾ? ಜನ ಬಂದು ಒಂದು ಅರ್ಜಿ ಕೊಡ್ತಾರೆ ಈ ಕೆಲಸದ ಬಗ್ಗೆ. ನಮ್ಮ ಆಶಾ ವರ್ಕರ್ಸ್, ಅಂಗನವಾಡಿ ಕಾರ್ಯಕರ್ತರು, ಕೇಂದ್ರದಿಂದ ದುಡ್ಡು ಬರೀ ಅವರಿಗೆ ಬರ್ತಾ ಇರೋದು 650 ರೂಪಾಯಿ. ಈಗಲೇ 10-15 ವರ್ಷ ಆದ್ರೂ ಬರೀ 650 ರೂಪಾಯಿ ಬರ್ತಾ ಇದೆ, ಏನು ಬಡ್ತಿ ಆಗಿಲ್ಲ ಸೆಂಟರ್ ಇಂದ. ಸೊ ಅವ್ರು ಬಂದು ಕೇಳಿದಾಗ ನಾವಲ್ಲಿ ಮಾತಾಡೋದು ನಮ್ಮ ಕರ್ತವ್ಯ ಆಗುತ್ತೆ, ನಮ್ಮ ಡ್ಯೂಟಿ ಆಗುತ್ತೆ. ಸೊ ಇದೆಲ್ಲದು ಇವತ್ತು ಪಾರ್ಲಿಮೆಂಟಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರೆಲ್ಲ ಕುತ್ಕೊಂಡು ಅಲ್ಲಿ ಸಭೆ ಮಾಡಿ ತೀರ್ಮಾನ ಮಾಡಿ ಸಾಕಷ್ಟು ಕಾನೂನುಗಳನ್ನ ತಗೊಂಡ್ ಬಂದಿದ್ದಾರೆ, ಜಾರಿ ಮಾಡಿದ್ದಾರೆ. ಅಲ್ಲಿ ನಾವು ಕೂಡ ಕುತ್ಕೊಳ್ಳಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಿ ಇವತ್ತಿನ ದಿನ ಮನ್ರೇಗಾ ಯೋಜನೆ ಪರವಾಗಿ ಈಗ ತಾನೇ ತುಕಾರಾಮ್ ಅವ್ರ ಕೊನೆಗೆ ಹೇಳಿದ್ರಲ್ಲ, ಪಂಜಾಬ್ನಲ್ಲಿ ಯಾವ ರೀತಿ ರೈತ ಬಾಂಧವರೆಲ್ಲ ಒಗ್ಗಟ್ಟಿನಿಂದ ಫಾರ್ಮ್ ಬಿಲ್ ನ ವಿರೋಧ ಮಾಡಿದ್ರು. ಫಾರ್ಮ್ ಬಿಲ್ 100 ವರ್ಷಗಟ್ಲೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು ರೈತ ಬಾಂಧವರು. ಅವಾಗ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಪ್ರೆಷರ್ ಕೊಟ್ಟಂಗಾಗುತ್ತೆ. ನೀವು ನಮ್ಮ ಜನತೆ ನಾವೆಲ್ಲರೂ ಈಗ ಪಾದಯಾತ್ರೆಗಳ ಮೂಲಕ ಪ್ರತಿಭಟನೆ ಮಾಡಿದ್ರೆ ಅವಾಗ ಈ VPG ರಾಮ್ಜಿ ಕಾನೂನನ್ನ ಅವರು ಹಿಂಪಡೆದು ಮರು ಜಾರಿ ಮಾಡ್ಬೇಕಾಗುತ್ತೆ ಮನ್ರೇಗಾ ಯೋಜನೆಯನ್ನ. ಆ ಮರು ಜಾರಿಯಲ್ಲಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇರ್ತೀರಾ ಅಂತ ನಂಬ್ಕೊಂಡು ನಿಮ್ಮೆಲ್ಲರಿಗೂ ನಮ್ಮ ದಾವಣಗೆರೆಯಲ್ಲಿ ನಾಳೆಯಿಂದ ದುರ್ಗಮ್ಮನ ಜಾತ್ರೆ ಇದೆ. ಬರ್ರಿ ಎಲ್ಲರೂ ದುರ್ಗಮ್ಮನ ಜಾತ್ರೆಗೆ, ಅಮ್ಮನ ಆಶೀರ್ವಾದ ಪಡ್ಕೊಳ್ರಿ. ನಾನು ಕೂಡ ಇಲ್ಲಿ ಮೈಲಾರಲಿಂಗೇಶ್ವರನ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿರ್ತೀನಿ. ನಿಮ್ ಪರವಾಗಿ ಸದಾ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ.